ತಮಗೆಲ್ಲರಿಗೂ ಆನಂದಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು. ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಅಂತರ್ಮುಖ ಆತ್ಮಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧಾತ್ಮದೇವನಿಗೆ ಪಾದದಿಂದ ನೆತ್ತಿವರೆಗೆ ನಮ್ಮ ನಿಜ ಆತ್ಮದೇವನಿಗೆ ನಮಸ್ಕರಿಸುತ್ತಾ, ಅಂದರೆ ನಾನು ಭಗವಾನ್ ಆತ್ಮ, ನನಗೆ ನಾನು ನಮಸ್ಕರಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಶಾಂತಿ ಶಾಂತಿ. ಶರೀರವನ್ನು ಕೈಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಕೊನೆಯವರೆಗೆ ಕಣ್ಣನ್ನು ತೆರೆಯಬೇಡಿ. ಕಣ್ಣಲ್ಲಿ ಮನಸ್ಸಲ್ಲಿ ಜಡ ಶರೀರದ ಅಂಗಗಳ ಆಕಾರ ಬಣ್ಣವನ್ನು ನೋಡಬೇಡಿ, ತರಬೇಡಿ. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅರಿವು ಇದೆ. ಎಲ್ಲೆಲ್ಲಿ ನಿಮಗೆ ಬಾಡಿ ಫೀಲಿಂಗ್ ಆಗ್ತಾ ಇದೆ, ಅದೆಲ್ಲವೂ ಶುದ್ಧಾತ್ಮ. ಅದು ಬಾಡಿ ಫೀಲಿಂಗ್ ಅಲ್ಲ, ಅದರ ಮೇಲೆ ಮನಸ್ಸಿಡಬೇಕು. ಎಲ್ಲೆಲ್ಲಿ ನಾನೆಂಬ ಅರಿವು ಅನುಭವ ಆಗ್ತಾ ಇದೆ, ಅದೇ ಶುದ್ಧಾತ್ಮ. ಎಲ್ಲೆಲ್ಲಿ ನಿಮಗೆ ಬಾಡಿ ಫೀಲಿಂಗ್ ಅನ್ನಿಸ್ತದೆ, ಅದೆಲ್ಲ ಶುದ್ಧಾತ್ಮ. ಅದು ಬಾಡಿ ಫೀಲಿಂಗ್ ಅಲ್ಲ, ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ಇವತ್ತು ನಾವು ಸ್ಪರ್ಶ ಉಜ್ಜುವ ಮೂಲಕ ಧ್ಯಾನಾಭ್ಯಾಸ ಮಾಡೋಣ. ಮುಖಕಮಲವನ್ನು ಉಜ್ಜಿ ನಿಧಾನವಾಗಿ ಸುಖಪೂರ್ವಕವಾಗಿ ನಿಮ್ಮ ಮುಖಕಮಲವನ್ನು ಉಜ್ಜುತ್ತಾ ಈ 20 ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಇರಿ. ಉಜ್ಜುತ್ತಾ ಅಲ್ಲೇನೊಂದು ಸ್ಪರ್ಶ, ಅರಿವು, ಅನುಭವ, ಸಂವೇದನೆ ಆಗ್ತಾ ಇದೆ, ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು.
20 ಸೆಕೆಂಡ್ಗಳ ಉಜ್ಜಿದ ನಂತರ 1-2 ಹಸ್ತಗಳನ್ನು ಒಂದೊಂದಾಗಿ ಮಂಡಿಗಾಲ ಮೇಲೆ ಇಡಬೇಕು. 2 ಒಟ್ಟಿಗೆ ಎತ್ತುವಂಗಿಲ್ಲ. ನೋಡಿ, ನೀವು ಮುಖಕಮಲದ ಮೇಲೆ ಉಜ್ಜಿದ್ರಿ, ನಿಮ್ಗೆ ಯಾವ ರೀತಿಯ ಅರಿವು ಅನುಭವ ಆಗ್ತಾ ಇದೆ ನೋಡಿ, ಅದರ ಮೇಲೆ ಮನಸ್ಸಿಡಿ. ಶಾಂತಿ ಶಾಂತಿ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ. ನಾನು ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ಜೀವಾಸ್ತಿಕಾಯ ದ್ರವ್ಯನಿದ್ದೇನೆ. ನಾನ್ಯಾರೋ? ಪಾದದಿಂದ ನೆತ್ತಿವರೆಗೆ ಜೀವಾಸ್ತಿಕಾಯ. ನಾನ್ಯಾರೋ? ನಾನು ಎಂಬ ಅರಿವು, ಅನುಭವ, ಫೀಲಿಂಗ್. ಅದೇ ನಾನು ಶುದ್ಧಾತ್ಮ. ನಾನು ಸ್ತ್ರೀ ಅಲ್ಲ, ಪುರುಷ ಅಲ್ಲ, ಮುನಿ ಅಲ್ಲ, ಶ್ರಾವಕನಲ್ಲ. ನಾನು ನಾರಕಿ ಅಲ್ಲ, ತಿರ್ಯಂಚ ಅಲ್ಲ, ದೇವ ಅಲ್ಲ, ಮನುಷ್ಯ ಅಲ್ಲ. ನಾನು ಶುದ್ಧಾತ್ಮನಾಗಿದ್ದೇನೆ. ನಾನು ಮಿಥ್ಯಾದೃಷ್ಟಿ ಅಲ್ಲ, ಸಮ್ಯಕ್ ದೃಷ್ಟಿ ಅಲ್ಲ. ನಾನು ಶುದ್ಧಾತ್ಮನಾಗಿದ್ದೇನೆ. ನಾನು ಜ್ಞಾನಿ ಅಲ್ಲ, ಅಜ್ಞಾನಿ ಅಲ್ಲ. ನಾನು ಶುದ್ಧಾತ್ಮನಾಗಿದ್ದೇನೆ. ಜೀವಾಸ್ತಿಕಾಯನಾಗಿದ್ದೇನೆ. ಮತ್ತೊಮ್ಮೆ ಮುಖಕಮಲವನ್ನು ಉಜ್ಜಿ ನಿಧಾನವಾಗಿ ಸುಖಪೂರ್ವಕ ಹಣೆ, ಮೂಗು, ಕೆನ್ನೆ, ಕಣ್ಣುಗುಡ್ಡೆಗಳು, ರೆಪ್ಪೆಗಳು, ಮೂಗು, ತುಟಿಗಳು, ಗದ್ದ ಉಜ್ತಾ ಸ್ಪರ್ಶ ಅರಿವು ಅನುಭವ ಮಾಡಿ. ಉಜ್ತಾ 30 ಸೆಕೆಂಡ್ಗಳವರೆಗೆ. ಏನೊಂದು ನೀವು ಉಜ್ಜುತ್ತಾ ಇದ್ದೀರಿ, ಅಲ್ಲಿ ಸಂವೇದನೆ ಆಗ್ತಾ ಇದೆ, ಅದು ಆತ್ಮನ ಸಂವೇದನೆ, ಆತ್ಮ ಪ್ರದೇಶಗಳ ಸಂವೇದನೆ. ಅದು ಶರೀರದ ಚರ್ಮದ ಸ್ಪರ್ಶ ಅಲ್ಲ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. 2 ಹಸ್ತಗಳನ್ನು ಒಂದೊಂದಾಗಿ ಮಂಡಿಗಾಲ ಮೇಲೆ ಇಟ್ಕೊಳ್ಳಿ. ನೋಡಿ, ನೀವು ಇಷ್ಟೊತ್ತು ಮುಖಕಮಲದ ಮೇಲೆ ಉಜ್ಜಿದ್ರಿ, ನಿಮ್ಗೆ ಯಾವ ರೀತಿಯ ಸಂವೇದನೆ ಅನುಭವ ಆಗಿತ್ತು ನೋಡಿ. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಇದು ಜಗತ್ಪಿತಾಮಹ ದೇವಾದಿದೇವ ತ್ರಿಲೋಕ್ಯ ಚೂಡಾಮಣಿ ಸರ್ವಜ್ಞ ಪರಮಾತ್ಮ, ವೀತರಾಗ ಸರ್ವಜ್ಞ ಪರಮಾತ್ಮ
ತೀರ್ಥಂಕರ ಪರಮಾತ್ಮರು ಹೇಳಿದ ಧ್ಯಾನಾಭ್ಯಾಸ ಇದು. ನಿರಂತ ಸಮ್ಯಕ್ ದೃಷ್ಟಿ ಭಾವಲಿಂಗಿ ಸಂತ ಮುನಿಗಳು ಶ್ರಾವಕರು ಬರೆದಿರತಕ್ಕಂಥ ಗ್ರಂಥಗಳು. ಅವರು ಸ್ವಯಂ ಅಭ್ಯಾಸ ಮಾಡಿರ್ತಕ್ಕಂಥ ಅಂತರ್ಮುಖ ಅಭ್ಯಾಸಗಳು ನಮಗೆ ನಿಮಗೆ ಅತಿಶಯ ಪುಣ್ಯದಿಂದ ನಿಮ್ಮ ಪೂರ್ವ ಜನ್ಮದ ಅಂತರ್ಮುಖ ಧ್ಯಾನಾಭ್ಯಾಸದ ಪ್ರಭಾವದಿಂದ ನಮಗಿದೆಲ್ಲ ಸಿಕ್ಕಿದೆ. ಈ ಅವಸರವನ್ನು ಕಳೆದುಕೊಳ್ಳುವುದು ಸರಿಯಲ್ಲ, ಯೋಗ್ಯವಲ್ಲ. ಶಾಂತಿ ನೆಮ್ಮದಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವಿಲ್ಲ. ಈಗ ಎರಡು ಹಸ್ತಗಳನ್ನು ಒಂದೊಂದಾಗಿ ಉಜ್ಜಿ, ಎರಡು ಹಸ್ತಗಳನ್ನು ಪರಸ್ಪರ ಬೆರಳುಗಳನ್ನು ಕೂಡಿಸಿ ಪರಸ್ಪರ ನಿಧಾನವಾಗಿ ಹಗುರವಾಗಿ ಸುಖಪೂರ್ವಕವಾಗಿ 30 ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಇರಿ. ಉಜ್ಜುತ್ತಾ ಅಲ್ಲಿ ಸ್ಪರ್ಶ ಸಂವೇದನ ಫೀಲಿಂಗ್ ಅನುಭವ ಮಾಡಿ. ಅದು ಶುದ್ಧಾತ್ಮ. ಅಲ್ಲೇನೊಂದು ನಿಮಗೆ ಸ್ಪರ್ಶ ಸಂವೇದನೆ ಅರಿವು ಫೀಲಿಂಗ್ ಆಗ್ತಾಯಿದೆ, ಅದೆಲ್ಲವೂ ಶುದ್ಧಾತ್ಮ. ಅದೇ ಆತ್ಮ, ಅದೇ ನಾನು. ಎರಡು ಹಸ್ತಗಳನ್ನು ಹಾಗೇ ಕೂಡಿಸಿ ಹಾಗೆ ಇಡಿ ಕೆಳಗಡೆ. ಹಸ್ತಗಳು ಹಾಗೇ ಕೂಡಿರಬೇಕು. ಎರಡು ಹಸ್ತಗಳನ್ನು ಹಾಗೇ ಕೂಡಿಸಿ ಹಗುರವಾಗಿ ತೊಡೆಗಳ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ. ಎರಡು ಹಸ್ತಗಳು ಕೂಡಿರಬೇಕು, ಬೇರೆ ಬೇರೆ ಮಾಡಬೇಡಿ. ನೋಡಿ ನಿಮ್ಮ ಅಂಗೈಯಲ್ಲಿ ಯಾವ ರೀತಿಯ ಅರಿವು ಅನುಭವ ಸಂವೇದನೆ ಆಗ್ತಾಯಿದೆ. ಆತ್ಮ, ನಾನು. ಉಗುರು, ಕೂದಲು ಮತ್ತು ಹಲ್ಲುಗಳನ್ನು ಬಿಟ್ಟು ಎಲ್ಲ ಕಡೆಗೆ ಇದ್ದೇನೆ. ಎಲ್ಲೆಲ್ಲಿ ಸಂವೇದನಾ ಅರಿವು ಆಗ್ತದೆ ಅದೇ ಆತ್ಮ. ಎಲ್ಲೆಲ್ಲಿ ನಾನೆಂಬ ಅರಿವು ಅನುಭವ ಆಗ್ತದೆ ಅದೇ ಆತ್ಮ. ಆತ್ಮ ಜ್ಞಾನಿ, ಅಜ್ಞಾನಿ, ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ, ಮುನಿ, ಶ್ರಾವಕ, ಸಂಸಾರಿ, ಮುಕ್ತ ಎಲ್ಲರಿಗೂ ಆತ್ಮ ಅನುಭವಕ್ಕೆ ಬರ್ತಾ ಇದೆ ಎಂದು ಆಚಾರ್ಯ ಅಮೃತಚಂದ್ರಾಚಾರ್ಯರು ಸಮಯಸಾರ ಗ್ರಂಥದ 17-18ನೇ ಗಾಯಿಯ ಟೀಕೆಯಲ್ಲಿ ಹೇಳಿದ್ದಾರೆ. ಆತ್ಮ ಎಲ್ಲರಿಗೂ ಅನುಭವಕ್ಕೆ ಬರ್ತಾ ಇದ್ದಾನೆ. ಎಲ್ಲರಿಗೂ ಆತ್ಮಾನುಭವ ಆಗ್ತಾ ಇದೆ. ಎಲ್ಲರಿಗೂ ಆತ್ಮಾನುಭವ ಆಗ್ತಾ ಇದೆ. ಆ ಅನುಭವವನ್ನು ನಾನು ಎಂದು, ಆತ್ಮ ಎಂದು ಸ್ವೀಕರಿಸಬೇಕು. ಅದೇ ಸಮ್ಯಕ್ತ್ವ. ಅದರ ಮೇಲೆ ಮನಸ್ಸಿಡಬೇಕು, ಅದರ ಮೇಲೆ ಲೀನಾಗಬೇಕು. ಅದೇ ಸಮ್ಯಕ್ ಚಾರಿತ್ರ, ಅದೇ ಪುರುಷಾರ್ಥ. ನೋಡಿ, ಸ್ವಲ್ಪ ಹೊತ್ತಾದ ಮೇಲೆ ಅಂಗೈಯೊಳಗೆ ಜುಮ್ 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 ಜನ್ 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 ಏನೊಂದು ಕಂಪನ, ಬಡಿತ ಸಂವೇದನೆ ಅರಿವು ಆಗ್ತಾಯಿತ್ತು. ಅದು ಕಡಿಮೆ ಆಯಿತು. ಈಗ ಮತ್ತೆ ನಾವು 20 ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಇರೋಣ. ಎರಡು ಅಂಗೈಯನ್ನು ಉಜ್ಜಿ ಎರಡು ಅಂಗೈಗಳು ಕೂಡಿರಬೇಕು, ಬೇರೆ ಬೇರೆ ಮಾಡಬೇಡಿ. ಬೆರಳುಗಳು ಕೂಡಿರಬೇಕು. ಉಜ್ಜುತ್ತಾ ಅಲ್ಲಿ ಸಂವೇದನಾ ಫೀಲಿಂಗ್ ಅನುಭವ ಮಾಡಿ. ಸ್ಪರ್ಶ, ಅದು ಶುದ್ಧಾತ್ಮ. ಉಜ್ಜಿ ನಂತರ ಎರಡೂ ಹಸ್ತಗಳನ್ನು ಕೂಡಿಸಿ ಹಾಗೇ
ತೊಡೆ ಮೇಲೆ ಕೂತ್ಕೊಳ್ಳಿ. ಕಾಲ ಮೇಲೆ ಇಟ್ಕೊಂಡು ಎರಡೂ ಹಸ್ತಗಳು ಕೂಡಿರಬೇಕು. ನೋಡಿ, ಇಷ್ಟೊತ್ತು ನೀವು ಅಂಗೈ ಉಜ್ಜಿದ್ರಿ. ಅಂಗೈಯಲ್ಲಿ ಯಾವ ರೀತಿಯ ಸಂವೇದನೆ, ಬಡಿತ ಸಂವೇದನೆ, ನಾನೆಂಬ ಅರಿವು ಅನುಭವ ಆಗ್ತಾಯಿದೆ ನೋಡಿ. ಅಂಗೈಯಲ್ಲಿ ಜುಮ್ 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 ಜನ್ 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 ಅನುಭವ ಆಗ್ತಾಯಿದೆ, ಫೀಲಿಂಗ್ ಆಗ್ತಾಯಿದೆ. ಅದು ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ಈಗ ಬಲಗೈಯಿಂದ ಎಡಗೈಯನ್ನು ಉಜ್ಜಿ ಭುಜದಿಂದ ಹಿಡ್ಕೊಂಡು ಕೆಳಗಿನವರೆಗೆ ಬಲಗೈಯಿಂದ ಎಡಗೈಯನ್ನು ಮೇಲೆ ಭುಜದಿಂದ ಬೆರಳಿನವರೆಗೆ ಉಜ್ಜಿ ಕೈಯನ್ನು ಮುಂದಕ್ಕೆ ಚಾಚಿ ಬಲಗೈಯನ್ನು ಉಜ್ಜಿ ಬಲಗೈಯಿಂದ ಎಡಗೈಯನ್ನು ಉಜ್ಜಬೇಕು. ಬಲಗೈಯಿಂದ ಎಡಗೈಯನ್ನು ಉಜ್ಜಿ ಬಲಗೈ ಮೇಲ್ಭಾಗ, ಕೆಳಭಾಗ, ಅಕ್ಕಪಕ್ಕದ ಭಾಗವನ್ನು ಉಜ್ಜುತ್ತಾ ಈ ಸ್ಪರ್ಶ, ಈ ಸಂವೇದನೆ, ಈ ಅರಿವು ನನ್ನದು, ಇದು ನಾನು, ನನ್ನದು, ಶುದ್ಧಾತ್ಮ, ಇದು ಶರೀರದ್ದಲ್ಲ. ಭುಜದಿಂದ ಬೆರಳಿನವರೆಗೆ ಪ್ರೀತಿಯಿಂದ ಉಜ್ಜಿ ಇಲ್ಲಿ ನಿಮಗೆ ಸಂವೇದನೆ ಆಗ್ತಾ ಇದೆ ಅಂದರೆ ಅದೇ ಶುದ್ಧಾತ್ಮ, ಇಲ್ಲಿ ಆತ್ಮ ಇದ್ದಾನೆ ಎಂದರ್ಥ. ಎಲ್ಲಿ ಯಾವ ಭಾಗದಲ್ಲಿ ನಮಗೆ ಉಜ್ಜಿದರೆ ಸಂವೇದನಾ ಅರಿವು ಫೀಲಿಂಗ್ ಆಗಲ್ಲ, ಅಲ್ಲಿ ಆತ್ಮ ಇಲ್ಲ, ಅಲ್ಲಿ ಪಾರ್ಶ್ವವಾಯು ಹೊಡೆದಿದೆ, ಸ್ಟ್ರೋಕ್ ಆಗಿದೆ ಎಂದರ್ಥ. ಅಂದರೆ ಅಲ್ಲಿ ಆತ್ಮ ಪ್ರದೇಶಗಳು ಸರಿದು ಈ ಕಡೆ ಬೇರೆ ಕಡೆ ಕೂಡಿಕೊಂಡಿದೆ ಎಂದು ತಿಳಿಬೇಕು. ಎರಡು ಹಸ್ತಗಳನ್ನು ತೊಡೆ ಮೇಲೆ ಇಟ್ಕೊಂಡು ಶಾಂತಿಯಿಂದ ಕೂತ್ಕೊಳ್ಳಿ. ನೋಡು, ಇಷ್ಟೊತ್ತು ನೀವು ಎಡಗೈಯನ್ನು ಉಜ್ಜಿದ್ರಿ. ಎಡಗೈಯಲ್ಲಿ ಯಾವ ರೀತಿಯ ಸಂವೇದನಾ ಅರಿವು ಆಗ್ತಾಯಿದೆ ನೋಡಿ. ಬಲಗೈ ಅಂಗೈ ಭಾಗ ಮತ್ತು ಎಡಗೈ ಉದ್ದಗಲದ ಅನುಭವ ಮಾಡಿ.
ಈಗ ಎಡಗೈಯಿಂದ ಬಲಗೈಯನ್ನು ಉಜ್ಜಿ ಭುಜದಿಂದ ಹಿಡ್ಕೊಂಡು ಕೆಳಗಡೆ ಬೆರಳಿನವರೆಗೆ, ಬಲಗೈ ಮೇಲ್ಭಾಗ, ಕೆಳಭಾಗ, ಪಕ್ಕದ ಭಾಗ, ಅಕ್ಕಪಕ್ಕದ ಭಾಗ ಉಜ್ಜುತ್ತಾ ಉಜ್ಜುತ್ತಾ ಅಲ್ಲೇನೊಂದು ಸ್ಪರ್ಶ, ಅರಿವು, ಸಂವೇದನೆಯ ಫೀಲಿಂಗ್ ಆಗ್ತಾಯಿದೆ. ಅದು ಚರ್ಮದ ಸ್ಪರ್ಶ ಅಲ್ಲ, ಅದು ಶರೀರದ ಸ್ಪರ್ಶ ಅಲ್ಲ, ಅದು ನನ್ನ ಆತ್ಮ ಪ್ರದೇಶಗಳ ಸ್ಪರ್ಶ, ಅದು ನನ್ನ ಸ್ಪರ್ಶ ಎಂದು ತಿಳಿದು ಪ್ರೀತಿ ಭಕ್ತಿಯಿಂದ ಅಲ್ಲಿ ಮನಸ್ಸಿಡಿ. ಆನಂದ ಅನುಭವ ಆಗುತ್ತೆ. ಉಜ್ಜುವುದನ್ನು ನಿಲ್ಲಿಸಿಬಿಟ್ಟು ನೋಡಿ, ನೀವು ಬಲಗೈಯನ್ನು ಉಜ್ಜಿದ್ರಿ, ಬಲಗೈ ಎಲ್ಲಿದೆ, ಬಲಗೈ ಉದ್ದಗಲದಪ್ಪ ಅನುಭವ ಮಾಡಿ. ಎಡಗೈ ಅಂಗೈ, ಕೇವಲ ಬಲಗೈ ಮೇಲೆ ಮನಸ್ಸಿಡಿ. ಬಲಗೈ ಉದ್ದಗಲದಪ್ಪ, ಈಗ ಹೊಟ್ಟೆ ಮೇಲೆ ಉಜ್ಜಿ ಎರಡೂ ಹಸ್ತಗಳಿಂದ ನಿಧಾನವಾಗಿ ಹೊಟ್ಟೆ ಮೇಲೆ ಉಜ್ಜುತ್ತಾ ಉಜ್ಜುತ್ತಾ ಹೊಟ್ಟೆಯ ಉದ್ದಗಲದಪ್ಪ ಅನುಭವ ಮಾಡಿ. ಇಪ್ಪತ್ತು ಸೆಕೆಂಡ್ಗಳವರೆಗೆ ಹೊಟ್ಟೆ ಮೇಲೆ ಉಜ್ಜುತ್ತಾ ಉಜ್ಜುತ್ತಾ ಹೊಟ್ಟೆ ಮೇಲೆ ಉಜ್ಜುವುದರಿಂದ ಏನೊಂದು ನಿಮಗೆ ಸ್ಪರ್ಶ, ಅರಿವು ಅನುಭವ ಆಗ್ತಾಯಿದೆ. ಅದು ಚರ್ಮ, ಶರೀರದ್ದಲ್ಲ. ನಾನು ಶುದ್ಧಾತ್ಮ, ಆತ್ಮನ ಪ್ರದೇಶಗಳ ಅರಿವು, ನನ್ನ ಸಂವೇದನೆ ಎಂದು ತಿಳಿಬೇಕು. ಶರೀರದ ಸ್ಪರ್ಶ ಆತ್ಮನಿಗಾಗುವುದಿಲ್ಲ, ಆತ್ಮನ ಸ್ಪರ್ಶ ಶರೀರಿಗೆ ಅನುಭವ ಮಾಡಲಿಕ್ಕೆ ಸಾಧ್ಯವಿಲ್ಲ. ಶರೀರದಲ್ಲಿ ಸಂವೇದನೆ ಮಾಡುವ ಶಕ್ತಿ ಇಲ್ಲ. ಆತ್ಮನಲ್ಲಿ ಪರರ ಸಂವೇದನೆ ಮಾಡುವ ಶಕ್ತಿ ಆತ್ಮನಲ್ಲಿಲ್ಲ. ಆತ್ಮನಿಗೆ ಆತ್ಮನ ಸಂವೇದನೆ ಆಗತ್ತೆ, ಪರರ ಸಂವೇದನೆ ಆತ್ಮನಿಗೆ ಆಗುವುದಿಲ್ಲ. ಉಜ್ಜಿ ಹಾಗೆ ಎರಡು ಹಸ್ತಗಳನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ.
ಬೆನ್ನಿನ ಉದ್ದಗಲ ದಪ್ಪ, ಬೆನ್ನು ಸೊಂಟನ್ನು ಉಜ್ಜುತ್ತಾ ಉಜ್ಜುತ್ತಾ ನಿಧಾನವಾಗಿ. ಕೈ ನೋವಿದ್ದರೆ ಬೇಡ, ಉಜ್ಜಲಿಕ್ಕಾಗದಿದ್ದರೆ ಬೇಡ. ಎರಡೂ ಅಂಗಾಲುಗಳನ್ನು ಸ್ವಲ್ಪ ಮಂಡಿಗಾಲುಗಳನ್ನು ಬೆಂಡ್ ಮಾಡಿ ಮಡಿಚಿಬಿಟ್ಟು ಅಂಗಾಲನ್ನು ಉಜ್ಜಿ ಅಂಗಾಲಿನ ಮೇಲೆ ಮನಸ್ಸಿಡಿ. ಎರಡೂ ಅಂಗಾಲುಗಳನ್ನು ಉಜ್ಜುತ್ತಾ ಅಂಗಾಲಿನ ಮೇಲೆ ಮನಸ್ಸಿಡಿ. ಉಜ್ಜುತ್ತಾ ಅಂಗಾಲುಗಳನ್ನು ಉಜ್ಜುತ್ತಾ ಅಂಗಾಲು ಅಂಗೈಗಳಲ್ಲಿ ಮನಸ್ಸಿಡಿ. ಅಂಗಾಲು ಅಂಗೈಗಳಲ್ಲಿ ಯಾವ ರೀತಿಯ ಸಂವೇದನೆ, ಅರಿವು, ಅನುಭವ, ಫೀಲಿಂಗ್ ಆಗ್ತಾಯಿದೆ ನೋಡಿ. ಅಂಗಾಲುಗಳಲ್ಲಿ ಅಂಗೈಗಳಲ್ಲಿ ಸ್ಪರ್ಶ ಆಗ್ತಾಯಿದೆ. ಅದು ಶರೀರದ ಸ್ಪರ್ಶ, ಅಂಗಾಲುಗಳ ಸ್ಪರ್ಶ, ಅಂಗೈಗಳ ಸ್ಪರ್ಶ ಅಲ್ಲ. ಅಲ್ಲಿರುವ ಆತ್ಮ ಪ್ರದೇಶಗಳ ಸ್ಪರ್ಶವಾಗಿದೆ. ಅದು ಆತ್ಮನ ಅಸ್ತಿತ್ವವಾಗಿದೆ ಎಂದು ನಂಬಬೇಕು, ತಿಳಿಬೇಕು. 20 ಸೆಕೆಂಡ್ಗಳವರೆಗೆ ಉಜ್ಜುತ್ತಾ ಇರಿ. ನೋಡಿ, ನೀವು ಅಂಗಾಲುಗಳನ್ನು ಉಜ್ಜುತ್ತಾ ಇದ್ದೀರಿ. ಉಜ್ಜುವುದರಿಂದ ಅಲ್ಲಿ ಯಾವ ರೀತಿಯ ಸ್ಪರ್ಶ ಸಂವೇದನೆ ಆಗ್ತಾಯಿದೆ, ಅದೆಲ್ಲ ಆತ್ಮ ಪ್ರದೇಶಗಳ ಸ್ಪರ್ಶ ಸಂವೇದನೆ. ಇದು ಈ ರೀತಿಯ ಸ್ಪರ್ಶ ಸಂವೇದನೆ ನಿಮಗೆ ಹೆಣದಲ್ಲಿ, ಶವದಲ್ಲಿ ಇರುವುದಿಲ್ಲ. ಈಗ 2 ಅಂಗೈಗಳನ್ನು ಅಂಗಾಲುಗಳಲ್ಲಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ. ಏನನ್ನು ಕತ್ತಲೆ ಬೆಳಕನ್ನು ನೋಡಬೇಡಿ. ನೋಡಿ, ಅಂಗಾಲಿನಲ್ಲಿ ಇಷ್ಟೊತ್ತು ನೀವು ಅಂಗಾಲುಗಳನ್ನು ಉಜ್ಜಿದ್ರಿ. ಅಂಗಾಲು ಅಂಗೈಗಳಲ್ಲಿ ಯಾವ ರೀತಿಯ ಸಂವೇದನೆ, ಅರಿವು, ಅನುಭವ ಆಗ್ತಾಯಿದೆ ನೋಡಿ. ಅದರ ಮೇಲೆ ಮನಸ್ಸಿಡಿ. ಎರಡೂ ಅಂಗೈಗಳನ್ನು ಕಣ್ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೀರಿ. ಹೊರಗಿನ ಬೆಳಕು ಒಳಗೆ ಬರಬಾರ್ದು. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಓಡಾಡಿಸ್ತಾ ಇರಬೇಕು. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅರಿವು, ಅನುಭವ, ಫೀಲಿಂಗ್ ಇದೆ, ಅದರ ಮೇಲೆ ಮನಸ್ಸಿಡಬೇಕು. ನನ್ನ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗಿದೆ, ನಾನು ಎಂಬ ಅರಿವು ಎಲ್ಲಿಂದ ಎಲ್ಲಿವರೆಗಿದೆ, ನಾನು ಎಂಬ ಅರಿವಿನ ಉದ್ದ ದಪ್ಪ ಏನು, ಅದನ್ನು ಫೀಲಿಂಗ್ ಮಾಡಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಈ ಒಂದು ಹಸ್ತವನ್ನು ಮೊದಲು ಮಂಡಿಗಾಲ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನು ಇನ್ನೊಂದು ಮಂಡಿಗಾಲ ಮೇಲಿಡಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಎರಡೂ ಹಸ್ತಗಳನ್ನು ಒಂದೊಂದಾಗಿ ನಿಮ್ಮ ಮಂಡಿಗಾಲ ಮೇಲೆ ಇಟ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ಈ ರೀತಿಯ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಅವರಿಗೆ ಅನಂತ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ನಾನು ಭಗವಾನ್ ಆತ್ಮ, ಸಿದ್ಧಾತ್ಮ, ಶುದ್ಧಾತ್ಮನಿದ್ದೇನೆ. ನನ್ನಲ್ಲಿ ಪರಮಾತ್ಮನಾಗುವ ಶಕ್ತಿ ಇದೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ನನ್ನ ಪರಮಾತ್ಮ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ನನ್ನಲ್ಲಿ ಪ್ರಕಟವಾಗ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ನಾನು
ಭಗವಾನ್ ಆತ್ಮ, ಸಿದ್ಧಾತ್ಮ, ಶುದ್ಧಾತ್ಮನಿದ್ದೇನೆ. ನನಗೂ ಕೂಡ ನಾನು ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ. ತಾವೆಲ್ಲ ಸಿದ್ಧ ಪರಮಾತ್ಮರು. ತಮಗೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇವೆ.